ಅನ್ನಭಾಗ್ಯ ಹೆಚ್ಚುವರಿ ಅಕ್ಕಿಯ ಬದಲು ಇಂದಿರಾ ಕಿಟ್ ಏನೇನು ಇರಲಿದೆ? ಅನ್ನಭಾಗ್ಯ ಯೋಜನೆಯ ಹೆಚ್ಚುವರಿ 5 ಕೆಜಿ ಅಕ್ಕಿಯ ಬದಲು ಇಂದಿರಾ ಆಹಾರ ಕಿಟ್ ನೀಡಲು ನಿರ್ಧರಿಸಲಾಗಿದೆ. ಈ ಕಿಟ್ನಲ್ಲಿ ಏನೆಲ್ಲ ಸಾಮಗ್ರಿಗಳಿರುತ್ತೆ ಎಂಬುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜ್ಯದ ಸುಮಾರು 1.26 ಕೋಟಿ BPL ಕುಟುಂಬದ ಸುಮಾರು 4.48 ಕೋಟಿ ಫಲಾನುಭವಿಗಳಿಗೆ ಈ ನೂತನ ಯೋಜನೆ ತಲುಪಲಿದೆ. ಇಂದಿರಾ ಆಹಾರ ಕಿಟ್ನಲ್ಲಿ ಏನೇನು ಇರಲಿದೆ? ಇದರಲ್ಲಿ ತೊಗರಿಬೇಳೆ ಅಥವಾ ಹೆಸರುಬೇಳೆ, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಇಷ್ಟು ಸಾಮಗ್ರಿಗಳು ಇರಲಿವೆ. ಕುಟುಂಬಕ್ಕೆ ಪದಾರ್ಥ ಎಷ್ಟು ಕೆಜಿ? ಇಂದಿರಾ ಕಿಟ್ ಅನ್ನು ಕುಟುಂಬದಲ್ಲಿರುವ ಸದಸ್ಯರ ಸಂಖ್ಯೆಯನ್ನು ಆಧರಿಸಿ ಹಂತ ಹಂತವಾಗಿ ವಿತರಿಸಲಾಗುತ್ತದೆ. ಒಬ್ಬರು ಅಥವಾ ಇಬ್ಬರು ಸದಸ್ಯರು ಇರುವ ಕುಟುಂಬಗಳು ಪ್ರತಿಯೊಂದು ಪದಾರ್ಥ ಅರ್ಧ ಕೆಜಿ, 3 ಅಥವಾ 4 ಸದಸ್ಯರು ಇರುವ ಕುಟುಂಬಗಳಿಗೆ ಪ್ರತಿಯೊಂದು ಪದಾರ್ಥ 1 ಕೆಜಿ, 5 ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರು ಇರುವ ಕುಟುಂಬಗಳಿಗೆ ಪ್ರತಿಯೊಂದು ಪದಾರ್ಥ 1.5 ಕೆಜಿ ಇರಲಿದೆ. ಸರ್ಕಾರದ ಈ ಪ್ರಮುಖ ನಿರ್ಧಾರಕ್ಕೆ ಕಾರಣಗಳೇನು? ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ನೀಡಲಾಗುತ್ತಿದ್ದ ಹೆಚ್ಚುವರಿ ಅಕ್ಕಿಯು ಕಾಳಸಂತೆಗೆ ತಲುಪುತ್ತಿತ್ತು ಮತ್ತು ದುರುಪಯೋಗ ಆಗುತ್ತಿತ್ತು. ಇದನ್ನು ತಡೆಯಲು ಆಹಾರ ಧಾನ್ಯಗಳನ್ನು ಬದಲಾಯಿಸಬೇಕಾಗಿತ್ತು. ಬರೀ ಅಕ್ಕಿ ನೀಡುವುದಕ್ಕಿಂತ ಬೇಳೆಕಾಳು, ಎಣ್ಣೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ನೀಡುವುದರಿಂದ ಕುಟುಂಬಗಳ ಪೌಷ್ಟಿಕಾಂಶ ಮಟ್ಟದಲ್ಲಿ ಸುಧಾರಣೆಯಾಗಲಿದೆ. ಬೇಳೆಕಾಳು, ಉಪ್ಪು, ಸಕ್ಕರೆ, ಅಡುಗೆ ಎಣ್ಣೆಯನ್ನು ನೀಡಿದರೆ ಕುಟುಂಬದ ನಿರ್ವಹಣೆಗೆ ಅನುಕೂಲವಾಗಲಿದೆ. ಈ ಯೋಜನೆಯಿಂದ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ 300 ಕೋಟಿಗೂ ಅಧಿಕ ಉಳಿತಾಯವಾಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.